ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾನು ಭಾರವಾದ ಹೃದಯದಿಂದ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಅದೇನೆಂದರೆ ಅಕ್ಟೋಬರ್ 29, ಕೋಟ್ಯಾಂತರ ಕನ್ನಡಿಗರ ಹೃದಯ ಚೂರು ಚೂರಾದ ದಿನ. ಅಂದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮುದ್ದು ಮಗ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಹೋದ ದಿನ. ಆದರೆ ವೀಕ್ಷಕರೇ, ಇಂದು ನಾವು ಎಲ್ಲೇ ಹೋಗಲಿ, ಯಾವ ರಸ್ತೆಗೆ ಹೋದರೂ, ಯಾವ ಸಮಾರಂಭಕ್ಕೆ ಅಥವಾ ಯಾವ ಸಿನಿಮಾಕ್ಕೆ ಹೋದರೂ, ಎಲ್ಲೇ ಹೋಗಲಿ ಅವರ ನಗುವ ಮುಖ ನಮಗೆ ಕಾಣಿಸುತ್ತದೆ. ಅಂದರೆ ಎಲ್ಲರ ನಗುವಿನಲ್ಲೂ ಅವರಿದ್ದಾರೆ ಎಂದರ್ಥ. ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ 17, 1975 ಚೆನ್ನೈನಲ್ಲಿ ಹುಟ್ಟಿರುತ್ತಾರೆ. ತಂದೆ ಹೆಸರಾಂತ ನಾಯಕ ಮತ್ತು ಗಾಯಕ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ತಾಯಿ ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಮಕ್ಕಳಾದ ಧೃತಿ ಪುನೀತ್ ರಾಜ್ಕುಮಾರ್ ಮತ್ತು ವಂದಿತಾ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ಮಗುವಿದ್ದಾಗಲೇ ಪ್ರೇಮದ ಕಾಣಿಕೆ ಎಂಬ ಚಲನಚಿತ್ರದಲ್ಲಿ ನಟಿಸಿರುತ್ತಾರೆ. ಅವರ ನಟನೆ, ಡ್ಯಾನ್ಸ್ ಮತ್ತು ಫೈಟ್ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಅವರ ಸಿನಿಮಾ ಬರುವುದನ್ನೇ ಕಾಯುತ್ತಿದ್ದ ಒಂದು ವರ್ಗದ ಜನಗಳು ಇದ್ದರು. ಬನ್ನಿ ಅವರ ಸಿನಿಮಾಗಳನ್ನು ನೋಡುತ್ತಾ ಹೋಗೋಣ. ಬಾಲನಟನಾಗಿ ನಟಿಸಿದ ಚಲನಚಿತ್ರಗಳು: ತಾಯಿಗೆ ತಕ್ಕ ಮಗ 1978ರಲ್ಲಿ ತೆರೆಕಂಡಿತು, ವಸಂತಗೀತ 1980ರಲ್ಲಿ ತೆರೆಕಂಡಿತು, ಭೂಮಿಗೆ ಬಂದ ಭಗವಂತ 1981ರಲ್ಲಿ, ಭಾಗ್ಯವಂತ 1981ರಲ್ಲಿ, ಹೊಸ ಬೆಳಕು 1982ರಲ್ಲಿ, ಚಲಿಸುವ ಮೋಡಗಳು 1982ರಲ್ಲಿ, ಭಕ್ತ ಪ್ರಹ್ಲಾದ 1983ರಲ್ಲಿ, 2 ನಕ್ಷತ್ರಗಳು 1983ರಲ್ಲಿ, ಯಾರಿವನು 1984ರಲ್ಲಿ, ಬೆಟ್ಟದ ಹೂವು 1984ರಲ್ಲಿ, ಶಿವಮೆಚ್ಚಿದ ಕಣ್ಣಪ್ಪ 1988ರಲ್ಲಿ, ಪರಶುರಾಮ್ 1989ರಲ್ಲಿ ತೆರೆಕಂಡಿತು. ಈಗ ಅವರು ನಾಯಕ ನಟನಾಗಿ ನಟಿಸಿದ ಚಿತ್ರಗಳತ್ತ ನೋಡಿ ಬರೋಣ ಬನ್ನಿ. ಅಪ್ಪು 2002ರಲ್ಲಿ ತೆರೆಕಂಡಿತು, ಅಭಿ 3ರಲ್ಲಿ ತೆರೆಕಂಡಿತು, ವೀರ ಕನ್ನಡಿಗ 2004ರಲ್ಲಿ ತೆರೆಕಂಡಿತು, ಮೌರ್ಯ 2004ರಲ್ಲಿ, ಆಕಾಶ್ 2005ರಲ್ಲಿ, ನಮ್ಮ ಬಸವ 2005ರಲ್ಲಿ, ಅಜಯ್ 2006ರಲ್ಲಿ, ಅರಸು 2007ರಲ್ಲಿ, ಮಿಲನ 2007ರಲ್ಲಿ, ಬಿಂದಾಸ್ 2008ರಲ್ಲಿ, ವಂಶಿ 2008ರಲ್ಲಿ, ರಾಜ್ 2009ರಲ್ಲಿ, ರಾಮ್ 2009ರಲ್ಲಿ, ಪೃಥ್ವಿ 2010ರಲ್ಲಿ, ಜಾಕಿ 2010ರಲ್ಲಿ, ಹುಡುಗರು 2011ರಲ್ಲಿ, ಪರಮಾತ್ಮ 2011ರಲ್ಲಿ, ಅಣ್ಣಬಾಂಡ್ 2012ರಲ್ಲಿ, ಯಾರೇ ಕೂಗಾಡಲಿ 2012ರಲ್ಲಿ, ನಿನ್ನಿಂದಲೇ 2014ರಲ್ಲಿ, ಪವರ್ 2014ರಲ್ಲಿ, ಮೈತ್ರಿ 2015ರಲ್ಲಿ, ರಣವಿಕ್ರಮ 2015ರಲ್ಲಿ, ಚಕ್ರವ್ಯೂಹ 2016ರಲ್ಲಿ, ದೊಡ್ಡ ಮನೆ ಹುಡುಗ 2016ರಲ್ಲಿ, ರಾಜ್ಕುಮಾರ್ 2017ರಲ್ಲಿ, ಅಂಜನಿ ಪುತ್ರ 2017ರಲ್ಲಿ, ನಟ ಸಾರ್ವಭೌಮ 2019ರಲ್ಲಿ, ಯುವರತ್ನ 2021ರಲ್ಲಿ, ಜೇಮ್ಸ್ 2022ರಲ್ಲಿ, ಗಂಧದ ಗುಡಿ 2022ರಲ್ಲಿ ತೆರೆಕಂಡಿತು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಅವರ ಈ ಹಾಡು ನೆನೆದಾಗಲೆಲ್ಲ ಕಣ್ಣಲ್ಲಿ ಹನಿ ಜಾರುವುದು ಸುಳ್ಳಲ್ಲ. ಜೈ ಕರ್ನಾಟಕ. ವಂದನೆಗಳು.